ಹಲೋ ಚಾಂಪಿಯನ್ಸ್, ಹೆಂಗಿದ್ದಾರೆ ಎಲ್ಲರೂ? ಸೊ ಈ ವಿಡಿಯೋಲಿ ಐ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಮಾಡೆಲ್ ಕ್ವಶನ್ ಪೇಪರ್ 4 ಫಿಸಿಕ್ಸು. ಆ್ಯಂಡ್ ನಾನು ದ ರೀಸನ್ ವೈ ಹ್ಯಾವ್ ಚೂಸನ್ ಅಂದರೆ ಫಿಸಿಕ್ಸು ಸಪ್ರೇಟು, ಕೆಮಿಸ್ಟ್ರಿ ಸಪ್ರೇಟು, ಬಯಾಲಜಿ ಸಪ್ರೇಟ್ ಇಸ್ ಸೊ ದಟ್ ವಿಡಿಯೋ ಏನಿರುತ್ತೆ ಟೈಮು ಸ್ಮಾಲ್ ಇರುತ್ತೆ ಆ್ಯಂಡ್ ಇಟ್ಸ್ ನಾಟ್ ಟೂ ಲಾಂಗ್, ಸೊ ದಟ್ ನಿಮಗೆ ಏನು ಬೇಕು ಯು ಕ್ಯಾನ್ ಜಸ್ಟ್ ಚೆಕ್ ಆನ್ for that video and for that particular subject. ಫಿಸಿಕ್ಸ್ ಕೆಮಿಸ್ಟ್ರಿ ಸಪ್ರೇಟ್ ಇರೋದ್ರಿಂದ ನಿಮಗೂ ನೋಡೋದಕ್ಕೆ ಓಕೆ ಸಣ್ಣದಿದಪ್ಪ, ಫಾಸ್ಟಾಗಿ ಮುಗಿಸ್ಬೋದು, ನೋಡ್ಬೋದು, ಎಲ್ಲ ನೋಡ್ಬೋದು. ಓಕೆ, ಸೊ ಕೆಮಿಸ್ಟ್ರಿ ಐ ವಿಲ್ ಬಿ ಡೂಯಿಂಗ್ ಇಟ್. ಲೆಟ್ಸ್ ಸಿ ದ ಫಿಸಿಕ್ಸ್. ಸೊ ಕಂಪ್ಲೀಟ್ ಮಾಡೋ ಕ್ವಶನ್ ಪೇಪರ್ 4 ಏನಿದೆ ಕಂಪ್ಲೀಟ್ ನೋಡೋಣ. ಆ್ಯಂಡ್ ಹೇಳ್ತಿದ್ದೀನಿ, ದ ಕ್ವಶನ್ಸ್ ವಾಟ್ ದೇ ಹ್ಯಾವ್ ಗಿವನ್ ದಿಸ್ ಟೈಮ್ ಇಸ್ ನಾಟ್ ಕಂಪ್ಲೀಟ್ಲಿ ಅಂದರೆ ಏನೋ 100% ಫುಲ್ಲು ಈಸಿನೇ ಇದೆ, ಡೈರೆಕ್ಟ್ ಇದೆ, ಇಲ್ಲ. ಇಲ್ಲೇ ನೋಡಿದ್ರೆ ದಿಸ್ ಇಸ್ ನಾಟ್ ಡೈರೆಕ್ಟ್. ಆ್ಯಂಡ್ ಇಫ್ ಯು ಸಿ ದಿಸ್ ಕ್ವಶನ್, ವಾಟ್ ಆರ್ ದ ರೀಸನ್ಸ್ ಫಾರ್ ಓವರ್ಲೋಡ್? ಸೊ ಯೂಶಲಿ 2 ಮಾರ್ಕ್ಸಿಗೆ ಕೇಳ್ತಿದ್ರು, 2 ಮಾರ್ಕ್ಸ್ಗೆ, ಬಟ್ ಈ ಸಲ 1 ಮಾರ್ಕ್ಸಿಗೆ ಕೇಳಿದ್ದಾರೆ. ಆ್ಯಂಡ್ 1 ಮಾರ್ಕ್ಸಿಗೆ ಕೇಳಿದ್ದಾರೆ ಅಂತ ಯು ಶುಡ್ ನಾಟ್ ಲೈಕ್ ರೈಟ್ ಓಕೆ 1 ಪಾಯಿಂಟ್ ಬರದೆ, ಇಲ್ಲ, ಅಟ್ಲೀಸ್ಟ್ ಒಂದು 2-3 ಪಾಯಿಂಟ್ ಬರೀರಿ. ನೀವು 2-3 ಮಾರ್ಕ್ಸಿಗೆ ಓದಿರ್ತೀರ ಓವರ್ಲೋಡಿಂಗ್ ಅಂದರೆ ಏನು ಅಂತ. 1 ಮಾರ್ಕ್ಸಿಗೆ ಬರೆಯೋಕ್ಕಾಗಲ್ಲ, ಬರೀರಿ. ಅವ್ರು ಯಾರು ಬೇಕೋ ಅವರೇ ಚೂಸ್ ಮಾಡ್ಕೊಳ್ಳಿ. ಏನಿದೆ, ಟೈಮ್ ಇದೆ, ಯು ವಿಲ್ ಬಿ ಹ್ಯಾವಿಂಗ್ ಲಾಟ್ ಆಫ್ ಟೈಮ್. ಸೊ ನಿಮಗೆ ಇದೆ ಸೆಕೆಂಡ್ ಥರ್ಡ್ ಕ್ವಶನ್ಗೆ ನಿಮಗೆ ಪಾಯಿಂಟ್ಸ್ ಬರೆದ್ರಿ, ಕ್ಲೀನಾಗಿ ಪಾಯಿಂಟ್ಸ್ ಬರೆದ್ರಿ, ಅಂಡರ್ಲೈನ್ ಮಾಡಿದ್ರಿ, ಮಾರ್ಕ್ಸು. ದೇ ಥಿಂಕ್ ದಟ್ ಯು ನೋ ದ ಕಾನ್ಸೆಪ್ಟ್ಸ್. 1-2 ಬರೆದ್ರೆ ಆ 2ರಲ್ಲೇ ಏನೋ 1 ಪಾಯಿಂಟ್ ಅಥವಾ ಒಂದು ವರ್ಡ್ ಏನೋ ಮಿಸ್ಟೇಕ್ ಆಯಿತು, ಆ ಇಂಪ್ರೆಷನ್ ಏನಾಗ್ಬಿಡುತ್ತೆ. ಸೊ ಅದಕ್ಕೆ ಮೇಕ್ ಶೋರ್ ಟು ರೈಟ್ ಕ್ಲಿಯರ್ಲಿ, ಕ್ಲೀನ್ಲಿ. ಈಗ ಟಾಪರ್ ಪೇಪರು ಡಿಸ್ಕಸ್ ಮಾಡ್ತಿದ್ದೀವಲ್ಲ, ಸೊ ಅಲ್ಲೂ ಹೆಂಗೆ ಬರೆದಿರ್ತಾರೆ ನೋಡಿ. ಸೊ ದಟ್ ಶುಡ್ ಬಿ ಯುವರ್ ಮೆಂಟಾಲಿಟಿ. ಓಕೆ, ಲೆಟ್ಸ್ ಬಿಗಿನ್. ಡಯಾಮೀಟರ್ ಆಫ್ ಎ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ಎ ಸ್ಪೆರಿಕಲ್ ಮಿರರ್ ಇಸ್. ಮಾಡೆಲ್ ಕ್ವಶನ್ ಪೇಪರ್ ಅವರು ಹೇಳೋದಕ್ಕಿಂತ ಮುಂಚೆನೇ ನಾನು ಡೆಫಿನಿಷನ್ಸು ಹೇಳಿದ್ದೆ. ಐ ಹ್ಯಾವ್ ಸ್ಟ್ರೆಸ್ ನಂದು ಲೈವ್ ಕ್ಲಾಸ್ ನೋಡಿದ್ರಿ ಅಂದರೆ, ಇಫ್ ಯು ಚೆಕ್ ಮೈ ಲೈವ್ ಕ್ಲಾಸ್, 2 ಲೈವ್ ಕ್ಲಾಸ್ ತೊಗೊಂಡಿದ್ದೀನಿ. ಆ 2 ಲೈವ್ ಕ್ಲಾಸಲ್ಲಿ ಫಸ್ಟ್ ಲೈವ್ ಕ್ಲಾಸಲ್ಲಿ ನಾನು ಎಂಡ್ ಮಾಡಿದೆ ವಿತ್ ಡೆಫಿನೇಷನ್. ಸೆಕೆಂಡ್ ಲೈವ್ ಕ್ಲಾಸಲ್ಲಿ ಐ ಅಗೇನ್ ರಿಪೀಟೆಡ್ ದ ಡೆಫಿನೇಷನ್ ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್. ಒಂದು, ದೇ ಕ್ಯಾನ್ ಆಸ್ಕ್ ದ ಡೆಫಿನೇಷನ್ ಆರ್ ಈ ಥರ MCQ ಕೊಟ್ಟು ಏನು ಅಂತ ಕೇಳ್ಬೋದು. ಬಟ್ ಡೆಫಿನೇಷನ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಲೈಟಲ್ಲಿ ನಿಮಗೆ 2 ಮಾರ್ಕ್ಸು ಅಂತ ಬರೋದಂದರೆ ರಿಫ್ಲೆಕ್ಷನ್ ಅಥವಾ ರಿಫ್ರ್ಯಾಕ್ಷನ್ ಲಾಸ್ ಬರುತ್ತೆ. ಇಲ್ಲ 1-2 ಕಾನ್ಸೆಪ್ಟ್ ಅಷ್ಟು ಬಿಟ್ಟರೆ ಲೈಟಲ್ಲಿ ತುಂಬ ಎಕ್ಸ್ಪ್ಲನೇಷನ್ ಆನ್ಸರ್ಸ್ ಇಲ್ಲ. 1 ಮಾರ್ಕ್ಸ್, ಎಸ್, ದೇರ್ ಈಸ್ ಹೈಯರ್ ಪ್ರಾಬಬಿಲಿಟಿ ಆ್ಯಂಡ್ ಡೆಫಿನೇಷನ್ಗೆ. ಓಕೆ, ಅದು ಬಿಟ್ಟು ಇನ್ನೊಂದು, ದೇರ್ ಆರ್ ಫ್ಯೂ ಕ್ವಶನ್ಸ್ ವಿಚ್ ಐ ವಿಲ್ ಬಿ ಡಿಸ್ಕಸಿಂಗ್. ಸೊ ಏನು, ಡಯಾಮೀಟರ್ ಆಫ್ ಪೋಲ್ ಆಫ್ ಎ ಮಿರರ್ ಅಂದರೆ ಏನು, ಮಿಡ್ ಪಾಯಿಂಟು. ಸೆಂಟರ್ ಆಫ್ ಕರ್ವೇಚರ್ ಅಂದರೆ ಏನು, C. ಪ್ರಿನ್ಸಿಪಲ್ ಆಕ್ಸಿಸ್ ಅಂದರೆ ಇಮ್ಯಾಜಿನರಿ ಲೈನು. ಸೊ ಇನ್ನೊಂದು ಅಪರ್ಚರ್, ಸಿಂಪಲ್ ಡೆಫಿನೇಷನ್. ಅಥವಾ ಅನ್ನೋದು ಏನೂ ಬೇಡ, ಸೀದಾ ಡೈರೆಕ್ಟಾಗಿ ಅಪರ್ಚರ್ ಎಲ್ಲಿದೆ ಅಂತ ಹುಡುಕ್ಬೋದಿತ್ತು. ಓಕೆ, ನೆಕ್ಸ್ಟು 3 ರೆಸಿಸ್ಟರ್ಸ್ ಇದೆ, ಡಿಫ್ರೆಂಟ್ ರೆಸಿಸ್ಟೆನ್ಸ್ ಇದೆ. ಸೊ R1, R2, R3. ಇದು ಡಯಾಗ್ರಾಮ್ ಕೊಟ್ಟಿಲ್ಲ ಅವರು, ನಾನು ತೊಗೊಂಡಿರೋದು ಬಿಕಾಸ್ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಪ್ಯಾರಲಲ್ ಇದೆ, ಸ್ವಿಚ್ ಆನ್ ಆದಾಗ ಕ್ವಾಂಟಿಟಿ ದಟ್ ರಿಮೈನ್ಸ್ ಸೇಮ್ ಇನ್ ಆಲ್ ದ ರೆಸಿಸ್ಟರ್. ಕ್ವಾಂಟಿಟಿ ದಟ್ ರಿಮೈನ್ಸ್ ಸೇಮ್ ಇನ್ ಆಲ್ ದ ರೆಸಿಸ್ಟರ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್. ಯಾಕೆ 3? ಆ್ಯಂಡ್ ಅಗೇನ್ ದೇ ಹ್ಯಾವ್ ಸ್ಪೆಸಿಫಿಕಲಿ ಮೆನ್ಷನ್ಡ್ ದ ರೆಸಿಸ್ಟೆನ್ಸ್ ಏನು, ಡಿಫರೆಂಟ್ ರೆಸಿಸ್ಟೆನ್ಸ್. ಇಟ್ಸ್ ನಾಟ್ ಸೇಮ್ ರೆಸಿಸ್ಟೆನ್ಸ್ ಇತ್ತು ಅಂದರೆ I1, I2, I3 ಸೇಮ್ ಇರ್ತಿತ್ತು. ಮೇ ಬಿ ಇಟ್ ಮೇ ನಾಟ್ ಬಿ ಈಕ್ವಲ್ ಟು I, ಬಟ್ I1, I2, I3 ಸೇಮ್ ಇರ್ತಿತ್ತು ಯಾವಾಗ ಸೇಮ್ ರೆಸಿಸ್ಟೆನ್ಸ್ ಇತ್ತು ಅಂದರೆ. ಬಟ್ ಅದಕ್ಕೆ ಸ್ಪೆಸಿಫಿಕ್ ಆಗಿ ಡಿಫ್ರೆಂಟ್ ರೆಸಿಸ್ಟೆನ್ಸ್ ಅಂತ ಕೊಟ್ಟಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ದ ಓನ್ಲಿ ಥಿಂಗ್ ವಿಚ್ ರಿಮೈನ್ಸ್ ಸೇಮ್ ಇನ್ R1, R2, R3 ಅಕ್ರಾಸ್ R1, R2, R3. ಓಕೆ, ಸೊ ಏನು, ಪೊಟೆನ್ಷಿಯಲ್ ಡಿಫರೆನ್ಸ್. ನೆಕ್ಸ್ಟ್, ರೀಸನ್ಸ್ ಫಾರ್ ಓವರ್ಲೋಡಿಂಗ್. 1 ಅಲ್ಲ 4 ಕೊಡ್ಬೋದು. ಸೊ ಅದಕ್ಕೆ ಟೂ ಮೆನಿ ಅಪ್ಲಯನ್ಸಸ್, 1 ಅಲ್ಲ ಎಷ್ಟೋ ಅಪ್ಲಯನ್ಸಸ್. ಒಂದು ಸಾಕೆಟ್ ಇದೆ, ಹಾಕಿ ಜಾಯಿನ್ ಮಾಡ್ತೀನಿ ಅಂದರೆ ಆಗಲ್ಲ. ಎಷ್ಟು ಬೇಕು ಅಷ್ಟೇ ಡಿವೈಸಸ್ನ ಯೂಸ್ ಮಾಡಬೇಕು. ನೆಕ್ಸ್ಟು ಏನೋ ಲೈವ್ ವೈರ್, ನ್ಯೂಟ್ರಲ್ ವೈರ್ ಕಾಂಟ್ಯಾಕ್ಟಿಗೆ ಬಂತು, ಓವರ್ಲೋಡ್ ಆಗುತ್ತೆ. ಸೊ ದೇರ್ ಆರ್ ಸೋ ಮೆನಿ ರೀಸನ್ಸ್. ಸೊ ಡೋಂಟ್ ವರಿ, ನಿಮಗೆ ಸೊಲ್ಯೂಷನ್ಸು ಇಲ್ಲಿದೆ. 4 ಪಾಯಿಂಟ್ಸ್ ಇದೆ. ಸೊ ಓವರ್ಲೋಡಿಂಗ್ 1, 2, 3, 4 ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ರಿ. ಆ್ಯಂಡ್ ದಿಸ್ ಆರ್ ಫ್ರಮ್ ಇದೇನು ಸೊಲ್ಯೂಷನ್ ಹಾಕಿದ್ದೀನಿ, ದಿಸ್ ಆರ್ ಫ್ರಮ್ ಬೋರ್ಡ್.
ಸೊ ನಾನೇ ಹೆಂಗೋ ಹಂಗೆ ಕೊಟ್ಟಿದ್ದೀನಿ ಅಂತಲ್ಲ, ಬೋರ್ಡುದು. ಸೊ ಇಫ್ ಯು ರೈಟ್ ಎನಿ ಒನ್ ಆಫ್ ದಿಸ್ ಬೇಡ, ಅಟ್ಲೀಸ್ಟ್ 2, ಟೈಮ್ ಇತ್ತು ಅಂದರೆ 3 ಬರೋದ್ರಿ ಅಂದರೆ ಫುಲ್ ಮಾರ್ಕ್ಸ್, ಆರಾಮ್ ಪೀಸ್ ಆಫ್ ಮೈಂಡ್. ಆ್ಯಂಡ್ ಎವ್ಯಾಲ್ಯೂಟರ್ಗೆ ಏನು ಬರುತ್ತೆ ಮೈಂಡಲ್ಲಿ, ಈ ಸ್ಟೂಡೆಂಟ್ಗೆ ದೇ ನೋ ದ ಆನ್ಸರ್ಸ್, ದೇ ನೋ ದ ಕಾನ್ಸೆಪ್ಟ್ಸ್. ಓಕೆ, ಫಸ್ಟ್ ಇಂಪ್ರೆಷನ್ ಈಸ್ ದ ಬೆಸ್ಟ್ ಇಂಪ್ರೆಷನ್. ನೆಕ್ಸ್ಟು 2 ಫ್ರೀಲಿ ಸಸ್ಪೆಂಡೆಡ್ ಕಾಪರ್ ವೈರ್ಸ್ ಇದೆ, ಕರೆಂಟ್ ಕ್ಯಾರಿ ಮಾಡ್ತಿದೆ. ಸೊ ಸಿಚುಯೇಷನ್, ದ ವೈರ್ ಅಟ್ರಾಕ್ಟ್ ಈಚ್ ಅದರ್. ಅಟ್ರಾಕ್ಟ್. ಸೊ ಅಟ್ರಾಕ್ಟ್ ಆಗಬೇಕು ಅಂದರೆ ಏನಾಗಬೇಕು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಪೋಸಿಟ್ ಇರಬೇಕು. ಸೊ ಯಾವುದರಲ್ಲಿ ಯಾವ ರೂಲ್ ಯೂಸ್ ಮಾಡಬೇಕು, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್, ನಾಟ್ ಫ್ಲೆಮಿಂಗ್, ರೈಟ್ ಹ್ಯಾಂಡ್ ಥಂಬ್ ರೂಲ್. ಸೊ ರೈಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡಿದಾಗ ಕರೆಂಟ್ I1, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತಿದೆ, ಇಲ್ಲಿ ಒಳಗೆ ಹೋಗ್ತಿದೆ. ಸೊ ಇಲ್ಲಿ ಏನಾಗ್ತಿದೆ, ಒಳಗೆ ಹೋಗ್ತಿದೆ. ಓಕೆ, ಬಟ್ ನಮಗೆ ಬೇಕಿರೋದು ಈ ಪಾಯಿಂಟಲ್ಲಿ. ಸೊ ಮಧ್ಯದಲ್ಲಿ ಏನಾಗುತ್ತೆ ನೋಡಿರಿ. ಸೊ I1ಇಂದ ಎಲ್ಲೋಗುತ್ತೆ, I1ಇಂದ ಇನ್ಸೈಡ್ ಹೋಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಒಳಗೆ ಹೋಗ್ತಿದೆ. ಇದೇ ಪಾಯಿಂಟಲ್ಲಿ I2ಇಂದ ಎಲ್ಲಿ ಬರ್ತಿದೆ, ಹೊರಗೆ ಬರ್ತಿದೆ. ಸೊ I2ಇಂದ ಏನಾಗ್ತಿದೆ, ಔಟ್. ಒಂದರಲ್ಲಿ ಇನ್ನು ಹೋಗುತ್ತೆ, ಇನ್ನೊಂದ್ರಲ್ಲಿ ಔಟ್ ಆಗುತ್ತೆ. ಅಂದರೆ ಏನಾಯಿತು, ಡೈರೆಕ್ಷನ್ ಚೇಂಜ್ ಆದಂಗೆ. ಸೊ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಅದೇ I1 ಇಲ್ಲಿ ನೋಡ್ರಿ, ಇಲ್ಲಿ ಸೊ ಈ ಮಿಡಲ್ ಪಾಯಿಂಟ್ ತೊಗೊಂಡಾಗ I1ಅಲ್ಲಿ ಇನ್ನು ಹೋಗುತ್ತೆ, I2 ಸೊ ಆಪೋಸಿಟ್, ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗಿದೆ. I2 ಏನಾಗ್ತಿದೆ, ಮತ್ತೆ ಇನ್ನು ಹೋಗ್ತಿದೆ. I1ಅಲ್ಲೂ ಇನ್ನು, I2ಅಲ್ಲೂ ಇನ್ನು, ಯಾಕಂದರೆ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗಿದೆ. ಈ ಪಾಯಿಂಟಲ್ಲಿ ಸೊ ಎರಡೂ ಒಳಗೆ ಹೋಗ್ತಿದೆ. ಸೊ ಎರಡೂ ಒಳಗೆ ಹೋದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಿರುತ್ತೆ, ಸೇಮ್ ಡೈರೆಕ್ಷನ್ ಇರುತ್ತೆ. ರಿಪಲ್. ಸಿಂಪಲ್. ಸೊ ಆ್ಯಕ್ಚುಲಿ ಇದು ಸೆಕೆಂಡ್ PUC ಕಾನ್ಸೆಪ್ಟು ನಿಮಗೆ ಕೊಟ್ಟಿದ್ದಾರೆ. ಸೊ ಬಿ ಪ್ರಿಪೇರ್ಡ್. ಓಕೆ, ಸೆಕೆಂಡ್ PUC ಕಾನ್ಸೆಪ್ಟ್ ಅಲ್ಲ, ಕಾನ್ಸೆಪ್ಟ್ ಸೇಮೇ, ನಿಮಗೂ ಇದೆ ಅವ್ರಿಗೂ ಇದೆ, ಆದರೆ ಈ ಟೈಪ್ ಆಫ್ ಕ್ವಶನ್ಸ್. ವಾಟ್ ಈಸ್ ದ ಕಲರ್ ಆಫ್ ಡೇಂಜರ್ ಸಿಗ್ನಲ್ಸ್ ಲೈಟ್? ಡೇಂಜರ್ ಸಿಗ್ನಲ್ ಲೈಟ್. ಸೊ ಯೂಶಲಿ ರೆಡ್ಡು, ಇದ್ರ ಜೊತೆ ಒಂದೊಂದ್ಸಲಿ ಆರೆಂಜು ಯೂಸ್ ಮಾಡ್ತಾರೆ. ಬಟ್ ಡೇಂಜರ್ ಸಿಗ್ನಲ್ಸ್, ನೀವು ಎಲ್ಲಿ ರೋಡ್ ಕ್ರಾಸಿಂಗ್ ಆಯಿತು ಅಥವಾ ಎಲ್ಲಾದರೂ ಏನಾದರೂ ಬರೆದಾಗ ಡೇಂಜರ್ ಸಿಗ್ನಲ್ಸ್. ಸೊ ಹಿಂಗಿರುತ್ತೆ. ಸೊ ಮಧ್ಯದಲ್ಲಿ ಏನಿರುತ್ತೆ, ಡೇಂಜರ್ ಸಿಗ್ನಲ್. ಸೊ ಇದಾಯಿತು, ಅಥವಾ ಎಕ್ಸ್ ಮಾರ್ಕ್ ಆಯಿತು. ಸೊ ಇದೆಲ್ಲ ಯಾಕೆ, ರೆಡ್. ಯಾವ ಕಲರ್? ಓಕೆ, ಕಲರ್ ಕೇಳಿದ್ದಾರೆ. ಸೊ ವಾಟ್ ಈಸ್ ಅ ಕಲರ್? ಕಲರ್ ಈಸ್ ರೆಡ್. ವೈ ಕ್ಯೂ ಎಲ್ಲಿದೆ? ಹಾಂ, ಸೊ ಇಲ್ಲೆಲ್ಲ ಪಾಯಿಂಟ್ ಕೊಟ್ಟಿದ್ದೀನಿ, ಚೆಕ್ ಮಾಡಿರಿ. ಸಿಂಪಲಾಗಿ ಹೇಳಬೇಕು ಅಂದರೆ ವೇವ್ ಲೆಂತ್. ಇಟ್ ಈಸ್ ಡಿಪೆಂಡೆಂಟ್ ಆನ್ ವೇವ್ ಲೆಂತ್. ಬಿಕಾಸ್ ವೈ ಏನಂತ ಬರಿಬೋದು, ಮೋರ್ ವೇವ್ ಲೆಂತ್. ಮೋರ್ ಅನ್ನೋದಕ್ಕಿಂತ ಮೋರ್ ಈಸ್ ನಾಟ್ ಎ ಸೂಟಬಲ್ ವರ್ಡ್. ಸೊ ವರ್ಡ್, ಸೊ ನೀವೇನು ಯೂಸ್ ಮಾಡ್ತೀರಾ ಸ್ವಲ್ಪ ಕೇರ್ಫುಲ್ಲಾಗಿರ್ರಿ. ಸೊ ಯು ಕ್ಯಾನ್ ಸೇ ಇಟ್ ಆಸ್ ಲಾಂಗರ್ ವೇವ್ ಲೆಂತ್. ಸೊ ರೆಡ್ ಏನಿರುತ್ತೆ, ಲಾಂಗರ್ ವೇವ್ ಲೆಂತ್ ಇರುತ್ತೆ. ಸೊ ಇಟ್ ಕ್ಯಾನ್ ಪಾಸ್ ಥ್ರೂ ದ ಕೊಲೈಡಲ್ ಪಾರ್ಟಿಕಲ್ಸ್ ಈಸಿಲಿ ವಿತೌಟ್ ಆರ್ like not most number of wavelength or most number of light getting reflected. So colloidal particle ಇದ್ದಾಗ, ಸೊ ಲಾಂಗರ್ ವೇವ್ ಲೆಂತ್ ಏನಾಗುತ್ತೆ, ಈಸಿಯಾಗಿ ಪಾಸ್ ಆಗುತ್ತೆ. ದೇ ಕ್ಯಾನ್ ಪಾಸ್ ಈಸಿಲಿ. ಶಾರ್ಟರ್ ವೇವ್ ಲೆಂತು, ದೇರ್ ಈಸ್ ಹೈಯರ್ ಚಾನ್ಸಸ್ ದಟ್ ಇಟ್ ಮೈಟ್ ಗೆಟ್ ರಿಫ್ಲೆಕ್ಟೆಡ್ ಬ್ಯಾಕ್. ಶಾರ್ಟರ್ ವೇವ್ ಲೆಂತು ಬಿಕಾಸ್ ಆಫ್ colloidal particle. ಓಕೆ, ಐ ಆಮ್ ರೆಡ್, ಗೋ ಫಾರ್, ಯು ಕ್ಯಾನ್ ಸ್ಟಾಪ್ ಮೀ ಬಿಕಾಸ್ ಫಾಗ್ ಇಸ್ ಎ colloidal particle. ಸೊ colloidal particle-ಅಲ್ಲಿ ರೆಡ್ ವೇವ್ ಲೆಂತ್ ಇರೋದೇನಾಗುತ್ತೆ, ದೇ ಗೆಟ್ ರಿಫ್ಲೆಕ್ಟೆಡ್ ಲೆಸ್ ಬಿಕಾಸ್ ದೇ ಹ್ಯಾವ್ ಲಾಂಗರ್ ವೇವ್ ಲೆಂತ್. ಓಕೆ, ಡ್ರಾ ದ ಡಯಾಗ್ರಾಮ್ ಇಂಡಿಕೇಟಿಂಗ್ ದ ಫೀಲ್ಡ್ ಲೈನ್ಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡರ್ ಅರೌಂಡ್ ಎ ಕರೆಂಟ್ ಕ್ಯಾರಿಂಗ್ ಸ್ಟ್ರೈಟ್ ಕಂಡಕ್ಟರ್. ಹಿಂಗಂತ ಕೊಟ್ಟಾಗ ಯು ನೋ ವಾಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ, ಏನು ಮಿಸ್ಟೇಕ್ ಮಾಡ್ತಾರೆ ಅಂತ. ಸ್ಟ್ರೈಟ್ ಕಂಡಕ್ಟರ್ ಇದೆ. ಓಕೆ, ವೆರಿ ಗುಡ್. ಇದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಹಾಕಬೇಕು. ಎಕ್ಸಲೆಂಟ್, ಕರೆಕ್ಟ್. ಸರ್ಕಲ್ ಇರುತ್ತೆ, ಕರೆಕ್ಟ್. ನಿಮಗೆ ಏನೋ ಸ್ಟ್ರೈಟ್ ಕಂಡಕ್ಟರ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಕರೆಕ್ಟು. ಕರೆಂಟ್ ಯಾರು ಕೊಡ್ತಾರೆ? ಅದಕ್ಕೆ ಕರೆಂಟ್ ಕನೆಕ್ಟ್ ಮಾಡ್ಬೇಕು ತಾನೆ. ಕರೆಂಟ್ ಯಾರು ಕೊಡ್ತಾರೆ? ಸೊ ಕರೆಂಟ್ನ ಅಂದರೆ ಬ್ಯಾಟ್ರಿ ಹಾಕೋದು ಮರಿಬೇಡ್ರಿ. ಐ ಆಮ್ ರಿಪೀಟಿಂಗ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್.
ಸೊ ನೀವಿಲ್ಲಿ ಓಕೆ ಇದು ಸ್ಟ್ರೈಟ್ ಕಂಡಕ್ಟರ್ ಇದೆ, ರೈಟ್ ಹ್ಯಾಂಡ್ ತಮ್ ರೂಲ್ ಯೂಸ್ ಮಾಡ್ಕೊಂಡು ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಬರ್ತಿದೆ ಫೈಂಡ್ ಮಾಡ್ಬೋದು, ನೋ ಡೌಟ್. ಬಟ್ ದಯವಿಟ್ಟು ಎಲ್ಲಿದೆ ಡಯಾಗ್ರಾಮ್ ಹಾಕಿಲ್ಲ, ಸೊ ದಯವಿಟ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಡಯಾಗ್ರಾಮ್ ಇದೆಯಲ್ಲ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಅದರಲ್ಲಿ ಬ್ಯಾಟ್ರಿ ಸೆಲ್ ಅಂದರೆ ಪಾಸಿಟಿವ್ ಯಾವ ಡೈರೆಕ್ಷನ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇದೆ ನೆನಪಿರಲಿ. ಯು ನೋ ವೈ, ಬಿಕಾಸ್ ಈ ಸಲನೂ ಮಾಡಲ್ ಕ್ವಶನ್ ಪೇಪರಲ್ಲಿ ಆ ಒಂದು ಸಾಲಿನಾಯ್ಡ್ದು ಡಯಾಗ್ರಾಮ್ ಕೊಟ್ಟು ಕೇಳಿದರು, ಅಟ್ರಾಕ್ಟ್ ಆಗುತ್ತೋ ರಿಪಲ್ ಆಗುತ್ತೋ ಅಂತ. ಸೊ ಐ ಆಮ್ ರಿಪೀಟಿಂಗ್, ಆ ಚಾಪ್ಟರಲ್ಲಿ ಡೈರೆಕ್ಷನ್ ಏನಿದೆ ಪಾಸಿಟಿವ್ದು ನೆಗೆಟಿವ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ದಯವಿಟ್ಟು ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ದೇರ್ ಆರ್ ರೂಲ್ಸ್ ವೇರ್ ಯು ಕ್ಯಾನ್ ಫೈಂಡ್ ದ ಡೈರೆಕ್ಷನ್, ನೋ ಡೌಟ್ ಮಾಡ್ಬೋದು, ಬಟ್ ದಟ್ ಈಸ್ ನಾಟ್ ದೇರ್ ಫಾರ್ ಯುವರ್ ಸಿಲೆಬಸ್. ನೀವು ಅದನ್ನು ತಲೆ ಹೊಡ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ನೆಕ್ಸ್ಟ್, ಅಮಾಂಗ್ ದ ನಿಕ್ರೋಮ್ ಆ್ಯಂಡ್ ಕಾಪರ್ ವೈರ್ಸ್ ವಿಚ್ ಆಫ್ ದ ವೈರ್ಸ್ ಈಸ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಫ್ಯಾನ್ಸ್ ಯಾವುದು, ಆ್ಯಂಡ್ ಇನ್ ದ ಕಾಯಿಲ್ಸ್ ಆಫ್ ಎಲೆಕ್ಟ್ರಿಕ್ ಹೀಟರ್. ಸೊ ಹೀಟರ್ ಅಂದಾಗ ನಿಮಗೆ ರೆಸಿಸ್ಟೆನ್ಸ್ ಏನಿರಬೇಕು, ಸೊ ಮೋರ್ ರೆಸಿಸ್ಟೆನ್ಸ್, ಮೆಲ್ಟಿಂಗ್ ಪಾಯಿಂಟ್ ಏನಿರಬೇಕು, ಹೈ ಇರಬೇಕು. ಸೊ ಅದೇ ವಯರ್ಸಲ್ಲಿ ಏನಿರಬೇಕು, ರೆಸಿಸ್ಟೆನ್ಸ್ ಕಮ್ಮಿ ಇರಬೇಕು, ಯಾಕಂದರೆ ಕರೆಂಟ್ ಈಸಿಯಾಗಿ ಪಾಸ್ ಆಗಬೇಕು. ಸೊ ಅದಕ್ಕೆ ನೋಡ್ರಿ ಇಲ್ಲಿ ಎಲೆಕ್ಟ್ರಿಕ್ ಹೀಟರ್, ಸೊ ನಿಮಗೆ ರೆಸಿಸ್ಟೆನ್ಸ್ ಜಾಸ್ತಿ ಇರಬೇಕು, ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರಬೇಕು. ಅದೇ ಎಲೆಕ್ಟ್ರಿಕ್ ಫ್ಯಾನ್ ಅಂದರೆ ವಯರ್ಸಲ್ಲಿ ದಿಸ್ ಶುಡ್ ಬಿ ಹ್ಯಾವಿಂಗ್ ಲೋ ರೆಸಿಸ್ಟೆನ್ಸ್ ಆ್ಯಂಡ್ ಹೀಟ್ ಲಾಸ್ ಏನಿರಬೇಕು, ಕಮ್ಮಿ ಇರಬೇಕು. ಓಕೆ, ಇಲ್ಲಿದೆ ನೋಡ್ರಿ, ಇಲ್ಲಿ ಕೊಟ್ಟಿದ್ದೀನ ಸೊಲ್ಯೂಷನ್ಸು, ಇಲ್ಲಿದೆ ನೋಡ್ರಿ ಡಯಾಗ್ರಾಮ್. ಸೊ ಪಾಸಿಟಿವಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ನು ನೆನಪಿಟ್ಕೊಳ್ಳಿ. ಓಕೆ, ಸೊ ಸೊಲ್ಯೂಷನ್ಸ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ರಿ, ಸೈಡಿಗೆ ಬರ್ತೀನಿ. ನೆಕ್ಸ್ಟ್, ಡ್ರಾ ದ ರೇ ಡಯಾಗ್ರಾಮ್, ವೆರಿ ಇಂಪಾರ್ಟೆಂಟ್ ಮಾಡಲೇಬೇಕು. ಓಕೆ, ಟು ಶೋ ದಟ್ ಇಮೇಜ್ ಫಾರ್ಮೇಷನ್ ವೆನ್ ಆಬ್ಜೆಕ್ಟ್ ಇಸ್ ಕೆಪ್ಟ್ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಆ ಆಬ್ಜೆಕ್ಟ್ ಯಾವುದು, ಯಾವ ಮಿರರು, ಕಾನ್ಕೇವ್ ಮಿರರ್ ಹಾಕದ. ನೆಕ್ಸ್ಟ್ ಹಾಕಿದ್ಮೇಲೆ ಪ್ರಿನ್ಸಿಪಲ್ ಆಕ್ಸಿಸ್ ಹಾಕಿದ್ಮೇಲೆ ಸೊ ದಿಸ್ ಇಸ್ ಪೋಲ್, ದಿಸ್ ಇಸ್ ಪ್ರಿನ್ಸಿಪಲ್ ಫೋಕಸ್, ದಿಸ್ ಇಸ್ ಸೆಂಟರ್ ಆಫ್ ಕರ್ವೇಚರ್. ಈಗ ಆಬ್ಜೆಕ್ಟ್ ಇಡಬೇಕು. ಸೊ ಆಬ್ಜೆಕ್ಟ್ ಎಲ್ಲಿಡೋಣ, ಬಿಟ್ವೀನ್ ಸಿ ಆ್ಯಂಡ್ ಎಫ್. ಸೊ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಹಾಕಿದಾಗ ರೇ ಡಯಾಗ್ರಾಮ್, ಸೊ ಒಂದು ರೈಟ್ ರೇ ಪ್ಯಾರಲಲ್ ಇರೋದು ಪ್ರಿನ್ಸಿಪಲ್ ಫೋಕಸಿಂದ ಪಾಸ್ ಆಗುತ್ತೆ ಡೈರೆಕ್ಷನ್. ನೆಕ್ಸ್ಟು ಇನ್ನೊಂದು ಪ್ರಿನ್ಸಿಪಲ್ ಫೋಕಸಿಂದ ಪಾಸ್ ಆದಮೇಲೆ ಏನಾಗುತ್ತೆ, ಪ್ಯಾರಲಲ್ ಆಗುತ್ತೆ. ಈ ಪ್ಯಾರಲಲ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ಪ್ಯಾರಲಲ್ಲು ನಿಮ್ಗೆ ಇಮೇಜ್ ಎಲ್ಲಿ ಬರಬೇಕು, ಬಿಯಾಂಡ್ ಸಿ ಬರಬೇಕು. ಎಲ್ಲ ಕ್ಲೀನಾಗಿ ಇದು ಬರೆದಾದ್ಮೇಲೆ ಕ್ಲೀನಾಗಿ ಬರೀರಿ. ಏನು, ಆಬ್ಜೆಕ್ಟ್ ಪೊಸಿಷನ್, ನೆಕ್ಸ್ಟು ಇಮೇಜ್ ಪೊಸಿಷನ್, ನೆಕ್ಸ್ಟು ಸೈಜ್ ಆಫ್ ಇಮೇಜ್, ಆಬ್ಜೆಕ್ಟ್ ಬೇಕಿಲ್ಲ. ನೆಕ್ಸ್ಟು ನೇಚರ್ ಆಫ್ ಇಮೇಜ್, 4 ಪಾಯಿಂಟ್ ಬರೆದು ಏನೇನು ಅಂತ ಕ್ಲೀನಾಗಿ ಬರೀರಿ. ಓಕೆ, ಆಬ್ಜೆಕ್ಟ್ ಪೊಸಿಷನ್ ಬಿಟ್ವೀನ್ ಸಿ ಆ್ಯಂಡ್ ಎಫ್, ಇದು ಬರೆದೇ ಬಿಡ್ತೀನಿ. ಸೊ ಆಬ್ಜೆಕ್ಟ್ ಪೊಸಿಷನ್ ಬಿಟ್ವೀನ್ ಸಿ ಆ್ಯಂಡ್ ಎಫ್, ಇಮೇಜ್ ಪೊಸಿಷನ್ ಬಿಯಾಂಡ್ ಎಲ್ಲಿದೆ, ಸಿಗಿಂತ ಹಿಂದಿದೆ. ನೆಕ್ಸ್ಟು ಸೈಜ್ ಆಫ್ ದ ಇಮೇಜ್ ಎನ್ಲಾರ್ಜ್ಡ್. ನೆಕ್ಸ್ಟು ನೇಚರ್ ಆಫ್ ಇಮೇಜ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಓಕೆ ಗುಡ್, ಇಲ್ಲಿದೆ ಡಯಾಗ್ರಾಮ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ಎಕ್ಸ್ಪೆರಿಮೆಂಟ್ ಟು ಡೆಮಾನ್ಸ್ಟ್ರೇಟ್ ದಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ಲೇಸ್ಡ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್. ಯಾವುದು, ಹಾರ್ಸ್ ಶೂ ಮ್ಯಾಗ್ನೆಟ್. ಮಧ್ಯದಲ್ಲಿ ಒಂದು ಕಂಡಕ್ಟರ್ ಪ್ಲೇಸ್ ಮಾಡ್ತಾರೆ. ಕರೆಂಟ್ನ ಆನ್ ಮಾಡಿದ ತಕ್ಷಣ ಒಂದ್ಸಲಿ ನಾರ್ತ್ ಪೋಲ್ ಕಡೆ ಅಟ್ರಾಕ್ಟ್ ಆಗುತ್ತೆ, ಕರೆಂಟ್ ಡೈರೆಕ್ಷನ್ ರಿವರ್ಸ್ ಮಾಡಿದ ತಕ್ಷಣ ರಿಪಲ್ ಆಗುತ್ತೆ, ಯಾಕಂದರೆ ಪೊಲಾರಿಟಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಎಕ್ಸ್ಪ್ಲೇನ್ ಆನ್ ಆಕ್ಟಿವಿಟಿ ಟು ಡ್ರಾ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್. ಆಕ್ಟಿವಿಟಿ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಇದೆರಡೂ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇಲ್ಲಿದೆ. ಓಕೆ, a student clearly reads a letter of a textbook only when the book is kept at a distance of more than 50 centimeter. ಹತ್ತಿರ ಬುಕ್ ಏನು, ನಾನು ಬುಕ್ನ ಯಾರಾದರೂ ನೀವು ದೂರ ಇಡ್ತೀರಾ ಹೇಳ್ರಿ, ದೂರ ಇಟ್ಕೊತೀರಾ ಇಲ್ಲ ತಾನೆ. ಸೊ ಬುಕ್ನೇನು ಒಂದು ಸ್ವಲ್ಪ ಇಷ್ಟು ದೂರ ಇಟ್ಕೊತೀರಾ, ಕ್ಲೀನಾಗಿ ಹಿಂಗೆ ಇಟ್ಕೊಂಡು ಹಿಂಗೆ ಕ್ಲೀನಾಗಿ ಓದೋದಕ್ಕೆ. ಇದು 50 ಸೆಂಟಿಮೀಟರ್ ಅಲ್ಲ, 50 ಸೆಂಟಿಮೀಟರ್ಗಿಂತ ಕಮ್ಮಿ ಇದೆ. ಬಟ್ ಆ ಸ್ಟೂಡೆಂಟ್ಗೇನು
ಇನ್ನೂ ದೂರ ಹಿಡಿಬೇಕು. ಯಾಕಂದರೆ ಹತ್ತಿರ ಇರೋದು ಕ್ಲಿಯರಾಗಿ ಕಾಣಿಸಲ್ಲ. ಹತ್ತಿರ ಇರೋದು ಕ್ಲಿಯರಾಗಿ ಯಾವುದಕ್ಕೆ ಕಾಣಿಸಲ್ಲ? ಬಿಕಾಸ್ ಆಫ್ ಹೈಪರ್ ಮೆಟ್ರೋಪಿಯಾ. ಯಾಕಂದರೆ ಹತ್ತಿರ ಇರೋದು ಕಾಣಿಸಲ್ಲ. ಸೊ ಏನು ಮಾಡಬೇಕು ಆಬ್ಜೆಕ್ಟ್ನ? ಆ್ಯಕ್ಚುಲಿ ಹೈಪರ್ ಮೆಟ್ರೋಪಿಯಲ್ಲಿ ಇಟ್ ಶುಡ್ ಬಿ ಗ್ರೇಟರ್ ದೆನ್ 25 ಸೆಂಟಿಮೀಟರ್. ಸೊ ಆಬ್ಜೆಕ್ಟ್ನ 25 ಸೆಂಟಿಮೀಟರ್ಗಿಂತ ದೂರ ಇರಬೇಕು. ಬಟ್ ಇಲ್ಲಿ 50 ಸೆಂಟಿಮೀಟರ್ಗಿಂತ ದೂರ ಇರಲಿ, ಏನು ಮಾಡೋಕ್ಕಾಗಲ್ಲ. ಸೊ ಇನ್ನೂ ಜಾಸ್ತಿ ಇದೆ ಪವರು. ಸಜೆಸ್ಟ್ ಎ ರೆಮಿಡಿ ಫಾರ್ ದಿಸ್ ಡಿಫೆಕ್ಟ್. ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ? ಬಿಹೈಂಡ್ ದ ರೆಟಿನಾ. ಸೊ ಇಮೇಜು ರೆಟಿನಾಗಿಂತ ಹಿಂದೆ ಫಾರ್ಮ್ ಆಗುತ್ತೆ. ರೆಟಿನಾ ಮೇಲೆ ತರಬೇಕು ಅಂದರೆ ಕಾನ್ವೆಕ್ಸ್ ಲೆನ್ಸ್. ಬರೀ ಕಾನ್ವೆಕ್ಸ್ ಲೆನ್ಸ್ ಅಂತ ಬರೆಯೋಕ್ಕೆ ಹೋಗಬೇಡ್ರಿ. ಕಾನ್ವೆಕ್ಸ್ ಲೆನ್ಸ್ ಆಫ್ ಸೂಟೇಬಲ್ ಪವರ್, ವೆರಿ ಇಂಪಾರ್ಟೆಂಟ್. ಸೂಟೇಬಲ್ ಪವರ್ ಎಷ್ಟಿದೆ ಅಷ್ಟು. ಓಕೆ, ನೆಕ್ಸ್ಟು, ಸನ್ಲೈಟ್ ಪಾಸಸ್ ಥ್ರೂ ಟ್ರೀ ಆಫ್ ಎ ಡೆನ್ಸ್ ಫಾರೆಸ್ಟ್ ಆ್ಯಂಡ್ ಫಾಗಿ ದ ಪಾತ್ ಆಫ್ ಬೀಮ್ ಲೈಟ್ ಅಪಿಯರ್ಸ್ ಬಿಟ್ವೀನ್ ದ ಟ್ರೀಸ್. ಟಿಂಡಲ್ ಎಫೆಕ್ಟ್ ಡೆಫಿನಿಷನ್. ಸೊ ವಾಟ್ ಈಸ್ ದಿಸ್ ಫಿನೋಮಿನಾ ಕಾಲ್ಡ್ ಆಸ್? Tyndall effect. The same phenomena is not normally visible in an open field. Why? क्योंकि ಓಪನ್ ಫೀಲ್ಡಲ್ಲಿ ಕೊಲೈಡಲ್ ಪಾರ್ಟಿಕಲ್ಸ್ ಕಮ್ಮಿ ಇರುತ್ತೆ. ಸೊ ಓಪನ್ ಫೀಲ್ಡಲ್ಲಿ ಇಷ್ಟೊಂದು ಫಾಗು ಎಲ್ಲ ಇರಲ್ಲ. ಸೊ ಓಪನ್ ಫೀಲ್ಡಲ್ಲಿ ಸನ್ಲೈಟ್ ಈಸಿಯಾಗಿ ಪಾಸ್ ಆಗುತ್ತೆ. ಓಕೆ, 3 ಪಾಯಿಂಟ್ ಬರ್ಕೊಡ್ರಿ. ನೆಕ್ಸ್ಟ್, ದ ಪೊಸಿಷನ್ ಆಫ್ ಸ್ಟಾರ್ ಚೇಂಜಸ್ ಅಪ್ಯಾರೆಂಟ್ಲಿ ಇನ್ ದ ಕ್ಲಿಯರ್ ಸ್ಕೈ. ಅಪ್ಯಾರೆಂಟ್ಲಿ. ಸೊ ಸ್ಟಾರ್ ಒಂದೇ ಕಡೆ ಇರಲ್ಲ, ಹಿಂಗೆ ಆಡ್ತಿರತ್ತೆ. ಯಾಕೆ ಅಂದರೆ ಟ್ವಿಂಕ್ಲಿಂಗ್, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಸೊ ಯಾಕೆ? ವೆರಿ ಇಂಪಾರ್ಟೆಂಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ರೈಟ್ ಇಸ್ ಅಟ್ಮಾಸ್ಫಿಯರಿಕ್ ರಿಫ್ರ್ಯಾಕ್ಷನ್. ಸೊ ಆ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ದು ಏನಿದೆ ನೋಡ್ಕೊಳ್ಳಿ, ದಯವಿಟ್ಟು ನೋಡ್ಕೊಳ್ಳಿ. ಸೊ ಅಟ್ಮಾಸ್ಫಿಯರಿಕ್ ರಿಫ್ರ್ಯಾಕ್ಷನ್ ಆಗೋದ್ರಿಂದ ಏನಾಗುತ್ತೆ? ಸನ್ಲೈಟ್ ಏನು ಬರ್ತಿರುತ್ತೆ, ಸೊ ಡ್ಯೂ ಟು ಚೇಂಜ್ ಇನ್ ದ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್, ಅಟ್ಮಾಸ್ಫಿಯರ್ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗ್ತಿರೋದ್ರಿಂದ ಏನಾಗುತ್ತೆ? ಸ್ಟಾರ್ ಲೈಟು ಸ್ಟ್ರೈಟಾಗಿ ಬರಲ್ಲ, ಸೀದಾ ಬರಲ್ಲ. ಸೊ ಚೇಂಜಸ್ ಆಗುತ್ತೆ, ಹಿಂಗೆ ಚೇಂಜಸ್ ಆಗಿ ನಮ್ಮ ಹತ್ರ ಬರೋ ಅಷ್ಟೆಲ್ಲ ಅದು ನಮಗೆ ಟ್ವಿಂಕ್ಲಿಂಗ್ ಅಂದರೆ ಪೊಸಿಷನ್ ಚೇಂಜ್ ಆದಂಗೆ ಕಾಣಿಸ್ತಿರುತ್ತೆ. ಓಕೆ, ಸೊ ಇಲ್ಲಿ ಅಟ್ಮಾಸ್ಫಿಯರಿಕ್ ರಿಫ್ರ್ಯಾಕ್ಷನ್ ಒಂದು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಸ್ಟಾರ್ ಈಸ್ ಎ ಪಾಯಿಂಟ್ ಸೈಜ್ಡ್ ಆಬ್ಜೆಕ್ಟ್. ಪಾಯಿಂಟ್ ಸೈಜ್ಡ್. ಸೊ ಸೊಲ್ಯೂಷನ್ ತೋರಿಸ್ತೀನಿ, ನೆಕ್ಸ್ಟ್ ಇದೆ. ಇಷ್ಟೆಲ್ಲ ಬರಿಬೋದು. ಅದು ಅಗೇನ್ ದ ಸೊಲ್ಯೂಷನ್ ಈಸ್ ಗಿವನ್ ಬೈ ದ ಬೋರ್ಡ್. ಸೊ ನಾನಲ್ಲ, ಬೋರ್ಡ್. ಸೊ ಲಾಸ್ಟ್ ಟೈಮೆಲ್ಲ ಏನು ಕೇಳಿದ್ದಾರೆ, ಸೊ ನಿಮ್ಗೆ ಅದರಲ್ಲಿ ಮಾರ್ಕ್ಸ್ ನೋಡಿಕೊಂಡು ಎಷ್ಟು ಬರೀಬೇಕು, ಏನು ಇಂಪಾರ್ಟೆಂಟ್ ಬರೀಬೇಕು ಅಷ್ಟು ನೀವು ಬರೀರಿ. ಓಕೆ, ನೆಕ್ಸ್ಟು, ವೈಟ್ ಲೈಟ್ ಈಸ್ ಪಾಸ್ ಥ್ರೂ ದ ಗಿವನ್ ಅರೇಂಜ್ಮೆಂಟ್. ಅಗೇನ್ ದಿಸ್ ಇಸ್ ನಾಟ್ ಎ ಸ್ಟ್ರೈಟ್ ಕ್ವಶನ್. ಸೊ ಯಾವುದು? ನ್ಯೂಟನ್ ಎಕ್ಸ್ಪೆರಿಮೆಂಟಲ್ಲಿ ರೀಕಾಂಬಿನೇಷನ್ ಆಫ್ ವೈಟ್ ಲೈಟು. ಸ್ಪೆಕ್ಟ್ರಮ್ ಆಫ್ ಲೈಟ್ ಸೀನ್ ಆನ್ ದ ಸ್ಕ್ರೀನ್ ಮೇಲೆ ಸ್ಪೆಕ್ಟ್ರಮ್ ಕಾಣಿಸುತ್ತೆ. ಯಾಕೆ? ಓಕೆ, ವಾಟ್ ಈಸ್ ದ ರೋಲ್ ಆಫ್ ಪ್ರಿಸಮ್ ಸೆಟ್? ಸೊ ಪ್ರಿಸಮ್ ಸೆಟ್ ಏನು ಮಾಡ್ತಿದೆ? ಇಟ್ ಈಸ್ ಹೆಲ್ಪಿಂಗ್ ಇನ್ ಡಿಸ್ಪರ್ಷನ್ ಆಫ್ ವೈಟ್ ಲೈಟ್. ಸೊ ವೈಟ್ ಲೈಟ್ನ ಮತ್ತೆ ಹೊಡಿತಿದೆ. ಸೊ ಯಾಕೆ? ರೇ ಆಫ್ ವೈಟ್ ಲೈಟ್, ಇಲ್ಲಿ ನಾನು ವೈಟ್ ಲೈಟ್ ಬರೆಯೋಕ್ಕಾಗಲ್ಲ. ಓಕೆ, ಸೊ ಏನಾಗುತ್ತೆ? ರೆಡ್ ಲೈಟ್ ಬಂತಾ? ಸೊ ಈ ರೆಡ್ ಲೈಟ್ ಬಂದಿದ್ದು ಮತ್ತು ಇಲ್ಲಿಗೆ ಹೋದ್ಮೇಲೆ ಏನಾಗುತ್ತೆ? ಮತ್ತು ರೀಕಾಂಬಿನೇಷನ್ ಆಗುತ್ತೆ. ಮೇಲೆ ರೆಡ್ ಇರುತ್ತೆ, ಕೆಳಗೆ ಬ್ಲೂ ಇರುತ್ತೆ. ಸೊ ಇದೆರಡು ರೆಡ್ಡು ಬ್ಲೂ ಮತ್ತೇನಾಗುತ್ತೆ? ಜಾಯಿನ್ ಆಗುತ್ತೆ. ನಾನು ಅಗೇನ್ ಇಲ್ಲೇ ಹೇಳ್ತಿದ್ದೀನಿ, ಐ ಕೆನಾಟ್ ರೈಟ್ ವೈಟ್ ಲೈಟು, ಸೊ ಅದಕ್ಕೆ ಬ್ಲ್ಯಾಕ್ ತೊಗೊತಿದ್ದೀನಿ. ದಟ್ಸ್ ದ ಓನ್ಲಿ ರೀಸನ್ ಇಲ್ಲಿ. ಸೊ ಮತ್ತೇನಾಗುತ್ತೆ? ಇಲ್ಲಿಗೆ ಬಂದ ಮೇಲೆ ವೈಟ್ ಲೈಟ್ ಬರ್ತಿದೆ. ಸೊ ಈ ವೈಟ್ ಲೈಟು ವೈಯಿಂದ ಹೊರಗೆ ಬರ್ತಿರೋದು ವೈಟ್, ಮತ್ತು ಝೆಡ್ಗೆ ಹೋದ್ಮೇಲೆ ಏನಾಗುತ್ತೆ? ಸ್ಪ್ಲಿಟ್ ಆಗುತ್ತೆ. ಸೊ ಸ್ಪ್ಲಿಟ್ ಆಗಿ ನಿಮಗೆ ಹೊರಗೆ ಬರ್ತಿರೋದು ಇಟ್ ಈಸ್ ಸ್ಪೆಕ್ಟ್ರಮ್ ಆಫ್ ಲೈಟ್. ಸಿಂಪಲ್. ವಾಟ್ ಈಸ್ ದ ರೋಲ್ ಆಫ್ ಪ್ರಿಸಮ್? ಇಟ್ ಈಸ್ ಹೆಲ್ಪಿಂಗ್ ಇನ್ ಡಿಸ್ಪರ್ಷನ್ ಆಫ್ ವೈಟ್ ಲೈಟ್ ಅಗೇನ್. ಸೊ ಸ್ಕ್ರೀನ್ಶಾಟ್ ತೊಗೊಂಡಿರುತ್ತೆ ಆರ್ಡರ್ ಸೊಲ್ಯೂಷನ್ದು. ನೆಕ್ಸ್ಟ್, ಮ್ಯಾಗ್ನಿಫಿಕೇಷನ್. ರೈಟ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಮ್ಯಾಗ್ನಿಫಿಕೇಷನ್. ಮ್ಯಾಗ್ನಿಫಿಕೇಷನ್ ಅಂದರೆ ಏನು? ರೇಷಿಯೋ ಆಫ್ ಹೈಟ್ ಆಫ್ ಇಮೇಜ್ ಟು ಹೈಟ್ ಆಫ್ ಆಬ್ಜೆಕ್ಟ್. ಸಿಂಪಲ್. ಮ್ಯಾಗ್ನಿಫಿಕೇಷನ್, ಕ್ಯಾಲ್ಕುಲೇಟ್ ಮ್ಯಾಗ್ನಿಫಿಕೇಷನ್ ಆಫ್ ದ ಲೆನ್ಸ್. ಕ್ಲೀನಾಗಿ ನೋಡ್ಕೊಡ್ರಿ, ಲೆನ್ಸು ಮಿರರ್, ಬಿಕಾಸ್ ಪ್ಲಸ್ಸು ಮೈನಸ್ಸು ಚೇಂಜ್ ಆಗುತ್ತೆ. ಸೊ ಲೆನ್ಸ್ದಾದರೆ V/U ಇಸ್ ಈಕ್ವಲ್ ಟು H'/H. H'/H ಮಿರರ್ ಆಗಲಿ ಲೆನ್ಸ್ ಆಗಲಿ ಸೇಮೇ, ಪಾಸಿಟಿವೇ, ಪ್ಲಸ್ಸೇ.
ಮ್ಯಾಗ್ನಿಫಿಕೇಷನ್ ಅಂದರೆ ಫಾರ್ಮುಲಾ ಡೆಫಿನೇಷನ್ ಬರೀರಿ. ಇಟ್ ಈಸ್ ದ ರೇಷಿಯೋ ಆಫ್ ಹೈಟ್ ಆಫ್ ಇಮೇಜ್ ಟು ಹೈಟ್ ಆಫ್ ಆಬ್ಜೆಕ್ಟ್. ಇಲ್ಲ ಮತ್ತೆ ಏನು ಬರೀತೀರ ಬರ್ರಿ, ನಿಮ್ಮ ಇಷ್ಟ ಅಲ್ಲ, ಕರೆಕ್ಟಾಗಿರೋದು ಬರೀಬೇಕು. ಸ್ಟೇಟ್ ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ ನಾನು ಹೇಳೋಲ್ಲ, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ಬೈ ಹಾರ್ಟ್. ಆದರೂ ಹೇಳ್ತೀನಿ. ಏನು ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್, ಒಂದೇದು. ಸೆಕೆಂಡ್ ಪಾಯಿಂಟ್, ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ and the normal, it's not normal ray, and the normal at the point of incidence all lie on the same plane. Okay, good. Two resistors of resistance 10 and 40 are connected in series and connected to a 12-volt battery. Calculate the equivalent resistance. So equivalent resistance series alli R1 plus R2, so 10 plus 40 is equal to 50. ನೀವು ಕ್ಲೀನಾಗಿ ಬರೀಬೇಕು. ನೆಕ್ಸ್ಟು ಕ್ಯಾಲ್ಕುಲೇಟ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಟೋಟಲ್ ಕರೆಂಟ್. So I is equal to V by RS. So V is 12, RS is 50. ನೀವು ಕ್ಯಾಲ್ಕುಲೇಟ್ ಮಾಡಿರಿ, ಯೂನಿಟ್ ಬರೀರಿ ಆಂಪಿಯರ್. ಓಕೆ, ಎಸ್, ಓಕೆ. ನೆಕ್ಸ್ಟ್, ವಾಷಿಂಗ್ ಮಿಷಿನ್ ಈಸ್ ರೇಟೆಡ್ 500 ವ್ಯಾಟ್, ಪವರ್ 500 ವ್ಯಾಟ್. ಇದು ಕಿಲೋ ವ್ಯಾಟ್ ಅವರ್ ಇದೆ, ಕಿಲೋ ವ್ಯಾಟ್. ಸೊ 500 ವ್ಯಾಟ್ನ ಕಿಲೋ ವ್ಯಾಟ್ ಕನ್ವರ್ಟ್ ಮಾಡಿರಿ, 0.5 ಕಿಲೋ ವ್ಯಾಟ್. ನಿಮಗೆ ಇದು ಹೊಸದು ಕಾಣಿಸ್ತಿದ್ರೆ ನಂದು ಇದೇ ಎಲೆಕ್ಟ್ರಿಸಿಟಿದು ನ್ಯೂಮರಿಕಲ್ಸ್ ನೋಡಿರಿ. ಇದೇ ಥರ ಪ್ರಾಬ್ಲಮ್ನ ನಾನೊಂದು 4-5 ಸಾಲ್ವ್ ಮಾಡಿದ್ದೀನಿ, ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್. ಇಲ್ಲಿ ಬರೀ ಒಂದು ಅಪ್ಲೈನ್ಸ್ ತೊಗೊಂಡೆ, ನಾನು 2 ಅಪ್ಲೈನ್ಸ್ ತೊಗೊಂಡು ಸಾಲ್ವ್ ಮಾಡಿದ್ದೀನಿ. ಇಟ್ ಈಸ್ ಇಂಪಾರ್ಟೆಂಟ್, ಚೆಕ್ ಮಾಡಿರಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ವಿಡಿಯೋ ಹಾಕ್ತೀನಿ. ಕ್ಯಾಲ್ಕುಲೇಟ್, ಓಕೆ, ಈಸ್ ಯೂಸ್ಡ್ ಫಾರ್ 2 hours, 2 hours, ನಾಟ್ ಜಸ್ಟ್ 2 hours, 2 hours ಎ ಡೇ ಫಾರ್ 30 days. ಸೊ ಒಂದು ದಿನಕ್ಕೆ 2 hour ಆಯಿತು ಅಂದರೆ 30 daysಗೆ ಇಂಟು 30. ಸೊ ಟೋಟಲ್ ಟೈಮ್ ಇಸ್ 60 hours. ಓಕೆ, ಸೊ ಎನರ್ಜಿ ಈಸ್ ಈಕ್ವಲ್ ಟು ಪವರ್ ಇಂಟು ಟೈಮ್. ಪವರ್ ಇಸ್ 0.5, ಟೈಮ್ ಇಸ್ 60. ಸೊ ಇಟ್ ಈಸ್ 30 ಕಿಲೋವ್ಯಾಟ್ ಅವರ್. ಅಷ್ಟೇನಾ ಸಾರ್? ದುಡ್ಡು ಯಾರು ಕೊಡ್ತಾರೆ ದುಡ್ಡು? ಸೊ ಒಂದು ಡೈಲಾಗ್ ಇದೆ, ಡೈಲಾಗ್ ಹೇಳೋದು ಬೇಡ, ಬಟ್ ಅಪ್ಲಿಕೇಬಲ್ ಫಾರ್ 3 rupees ಪರ್ ಕಿಲೋವ್ಯಾಟ್ ಅವರ್. 1 ಕಿಲೋವ್ಯಾಟ್ ಅವರ್ಗೆ 3 ರೂಪಾಯಿ. 30 ಕಿಲೋವ್ಯಾಟ್ ಅವರ್ಗೆ ಎಷ್ಟು? ಸೊ ಕಾಸ್ಟ್ ಈಸ್ 1 ಕಿಲೋವ್ಯಾಟಿಗೆ 3 ರೂಪಾಯಿ ಆಯಿತು ಅಂದರೆ 30 ಕಿಲೋವ್ಯಾಟಿಗೆ 3 into 30 90 rupees. ಆ್ಯಕ್ಚುಲಿ ರುಪೀಸ್ ಸಿಂಬಲ್ ಸ್ಟಾರ್ಟಿಂಗ್ ಬರಬೇಕು, ಹಾಗೆ ಬರೆದೋಣ. ಸೊ ಈಸ್ ಈಕ್ವಲ್ ಟು ನಮ್ಮದಲ್ಲ, ಕ್ಲೀನಾಗಿ ಬರೆಯೋಣ. ನೆಕ್ಸ್ಟ್, ರೆಸಿಸ್ಟೆನ್ಸ್ ಆಫ್ ಎ ಮೆಟಲ್ ವೈರ್ ಆಫ್ 2 ohm ಇಸ್ 28 ohm. ಡಯಾಮೀಟರ್ ಕೊಟ್ಟಿದ್ದಾರೆ. ದೆನ್ ವಾಟ್ ವಿತ್ ದ ರೆಸಿಸ್ಟಿವಿಟಿ ಆಫ್ ಟೆಂಪರೇಚರ್. ಈ ಕ್ವಶನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ, ಯಾಕೆ ಅಂದರೆ ಕ್ಯಾಲ್ಕುಲೇಷನ್ ಇದೆ. ಇಟ್ಸ್ ನಾಟ್ ಹಿಂದಿನ ಥರ ಮಾಡ್ದಂಗೆ ಡೈರೆಕ್ಟ್ ಬರ್ಕೊಳೋದೆ ಈಸಿಯಾಗಿ ಬಂದ್ಬಿಡ್ದೆ. ಕ್ಯಾಲ್ಕುಲೇಷನ್ ಇಲ್ಲ, ರೆಸಿಸ್ಟಿವಿಟಿ ಸ್ವಲ್ಪ. ಓಕೆ, ಸೊ ಏನಿದೆ, ಲೆಂತ್ 2 meter ಇದೆ. ಓಕೆ, ನೆಕ್ಸ್ಟು ರೆಸಿಸ್ಟೆನ್ಸ್ ಎಷ್ಟಿದೆ, 28 ohm ಇದೆ. ಓಕೆ, ಟೆಂಪರೇಚರ್ ಬೇಕಿಲ್ಲ. ಸೊ ಡಯಾಮೀಟರ್ 0.04 mm. ನನಗೆ ಬೇಡ, ಎಮ್ ಬೇಕು ಅಷ್ಟೇ. ಸೊ ಎಮ್ ಬೇಕು ಅಂದರೆ 0.04 ಮಿಲಿಮೀಟರ್ನ ಮೀಟರ್ ಕನ್ವರ್ಟ್ ಮಾಡಬೇಕು ಅಂದರೆ 10 to the power of -3 ಮೀಟರ್. ನನಗೆ ಡಯಾಮೀಟರ್ ಬೇಡ, ರೇಡಿಯಸ್ ಬೇಕು. ಡಿವೈಡೆಡ್ ಬೈ 2 ಮಾಡಿರಿ, 0.02 ಇಂಟು 10 to the power of -3. ನಂಗೆ ಡೆಸಿಮಲ್ಲು ಬೇಡ ಅಂದರೆ 2 into 10 to the power of -5. ಯಾಕಂದರೆ ಇಲ್ಲಿ ಡೆಸಿಮಲ್ ಎಷ್ಟು ಹೋಗುತ್ತೆ, 2 ಹೋಗುತ್ತೆ. ಇಲ್ಲಿ 2 ಜಾಸ್ತಿ ಅಂದರೆ -3 ಅದು -5 ಆಗುತ್ತೆ. ಓಕೆ, ರೆಸಿಸ್ಟಿವಿಟಿ ಕೇಳಿದ್ದಾರೆ. ಸೊ ರೆಸಿಸ್ಟೆನ್ಸ್ ಫಾರ್ಮುಲಾ ಏನು, R ಈಸ್ ಈಕ್ವಲ್ ಟು ರೋ L by A. ರೆಸಿಸ್ಟಿವಿಟಿ ಬೇಕು, ಎಲ್ಲ ಲೆಫ್ಟ್ ಸೈಡ್ ಕಳಿಸ್ರಿ. RA/L. ಎ ಫೈಂಡ್ ಮಾಡಬೇಕು. ಸೊ ಏನು ಏರಿಯಾ, ಸೊ ಏರಿಯಾ ಈಸ್ ಈಕ್ವಲ್ ಟು πr². ನೀವು ಕ್ಯಾಲ್ಕುಲೇಟ್ ಮಾಡಿರಿ, 3.14. R² ಅಂದರೆ 2 into 10 to the power of -5 ಏರಿಯಾ ಬರುತ್ತೆ. ಸೊ ಏರಿಯಾ ಬಂದಾದಮೇಲೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. ಆರ್ ಎಷ್ಟು, 28. ನಾನು ಈಗ ಸದ್ಯಕ್ಕಿದೆ ಹಾಕಿರ್ತೀನಿ ವ್ಯಾಲ್ಯೂ. 3.14 ಇಂಟು
ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇದು ಸ್ಕ್ವೇರ್ ಇದು. ಸೊ 2 ಸ್ಕ್ವೇರ್ 4 ಇಂಟು 10 ಟು ದ ಪವರ್ ಆಫ್ -10 ಡಿವೈಡೆಡ್ ಬೈ ಲೆಂತ್ 2. ಸೊ ಸಾಲ್ವ್ ಮಾಡಿರಿ, ಆನ್ಸರ್ ಬರುತ್ತೆ. ಆನ್ಸರ್ ಯು ವಿಲ್ ಗೆಟ್ ಇಟ್. ಇನ್ನೂ ಈಸಿನೇ ಕ್ಯಾಲ್ಕುಲೇಷನ್ ಇಲ್ಲಿ, ಬಿಕಾಸ್ 2 ಓಕೆ 2 ಮಾಡಿರಿ, ನಿಮಗೆ ಬಿಟ್ಟಿದ್ದು. ನೆಕ್ಸ್ಟು 1000 joule of heat is produced each 2 seconds in a 5 ohm resistor. Find the potential difference. So heat is to 1000 joule. So heat is 1000 joule. Next ಏನಿದೆ 2 seconds, each 2 seconds. So time is 2 seconds, resistance is 5. So time is 2 second, so resistance is 5 ohm. ಏನು ಫೈಂಡ್ ಮಾಡಬೇಕು? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು. ಸಿ ದೆರ್ ಇಸ್ ಎ ಫಾರ್ಮುಲಾ. ಸೊ ಏನು ಫಾರ್ಮುಲಾ? ಸೊ ಹೀಟ್ ಈಸ್ ಈಕ್ವಲ್ ಟು VIT ಗೊತ್ತು. ಸೊ ಅದನ್ನೇ ನಾನು V² T/R ಅಂತ ಬರಿಬೋದು. VITನ V² T/R. T ಗೊತ್ತು, R ಗೊತ್ತು, V ಫೈಂಡ್ ಮಾಡಬೇಕು, H ಗೊತ್ತು, ಡೈರೆಕ್ಟಾಗಿ ಮಾಡ್ಬೋದು. ಬಟ್ ಇದನ್ನು ಅವಾಯ್ಡ್ ಮಾಡಿರಿ. ಅವಾಯ್ಡ್ ಯಾಕೆ? ಬಿಕಾಸ್ ಸಿ ಅವ್ರ ಹತ್ರ ಫಿಸಿಕ್ಸ್ ಏನಿರುತ್ತೆ, ಸೊ ಯೂಶ್ವಲಿ ಐ ಆಮ್ ರಿಪೀಟಿಂಗ್ ಫಿಸಿಕ್ಸು ಅಂದರೆ ಎಸ್ಪೆಷಲಿ ಸೈನ್ಸ್ ನಿಮಗೆ ಸ್ಕೂಲ್ ಲೆವೆಲಲ್ಲಿ ಏನು ಹೇಳ್ತಿರ್ತಾರೆ. ಸೊ ನಾಟ್ ಎವ್ರಿ ಒನ್ ವಿಲ್ ಬಿ ಗುಡ್ ವಿತ್ ಆಲ್ ದ 3, ಅಂದರೆ ಫಿಸಿಕ್ಸು, ಬಯಾಲಜಿ, ಕೆಮಿಸ್ಟ್ರಿ. ಸೊ ಸಮ್ವನ್ ಹೂ ಇಸ್ ಗುಡ್ ವಿತ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ, ಸೊ ಫಿಸಿಕ್ಸ್ ಅವ್ರಿಗೆ ಓಕೆ ಇರುತ್ತೆ. someone who is good with physics, biology, chemistry ಓಕೆ, ಬಯಾಲಜಿ ಓಕೆ ಇರುತ್ತೆ. ಸೊ ಅದಕ್ಕೆ ಅವ್ರಿಗೆ ಆನ್ಸರ್ ಪೇಪರಲ್ಲಿ ಅಥವಾ ಆನ್ಸರ್ ಕೀ ಏನು ಕೊಟ್ಟಿರ್ತಾರೆ ಅದನ್ನು ನೋಡಿ ವೆರಿಫೈ ಮಾಡ್ತಿರ್ತಾರೆ ಮಾರ್ಕ್ಸ್ ಕೊಡೋದು. ಈ ಥರ ಹೀಟ್ ಪ್ರಾಬ್ಲಮ್ ಕೊಟ್ಟಾಗ ದೇರ್ ವಿಲ್ ಬಿ ಮಾರ್ಕ್ಸ್ ಫಾರ್ ಯಾವುದು? ಜೋಲ್ಸ್ ಲಾ ಆಫ್ ಹೀಟಿಂಗ್ ಐ ಫೈಂಡ್ ಮಾಡೋದು, ಅದಾದಮೇಲೆ ವಿ ಫೈಂಡ್ ಮಾಡೋದು. ಸೊ ಅದಕ್ಕೆ ಮಾರ್ಕ್ಸ್ ಇರುತ್ತೆ. ಸೊ ಹೀಟ್ H is equal to Joule's law I² RT. Because this is given, you have Joule's law, but ಈ ಫಾರ್ಮುಲಾ ನಿಮಗಿಲ್ಲ. ಸಿ ಆ್ಯಕ್ಚುಲಿ ಇದು ಮಾಡಿದ್ರೆ ತಪ್ಪಲ್ಲ, ಬಟ್ ದೇರ್ ಆರ್ ಅದರ್ ಕಂಡೀಷನ್ಸ್. ಸೊ ತಲೆ ಕೆಡಿಸ್ಕೊಬೇಡ್ರಿ. Joule's law. ಸೊ ಹೀಟ್ ಎಷ್ಟು? 1000. I² ಗೊತ್ತಿಲ್ಲ. R ಎಷ್ಟು? 5. T 2. ಸೊ ಏನಾಯಿತು? I² ಇಂಟು 10 is equal to 1000. ಸೊ 0 ಕ್ಯಾನ್ಸಲ್. ಸೊ I² is equal to 100. I is equal to 10 ಆಂಪಿಯರ್. ಸೊ I 10 ಬಂತು ಅಂದರೆ V ಫೈಂಡ್ ಮಾಡಬೇಕು. ಸೊ V is equal to IR. I 10, R 5, 50 ವೋಲ್ಟ್. ಇದಾಗಿ ಸಾಲ್ವ್ ಮಾಡಿ 15 ಬರುತ್ತೆ, ಬೇರೆ ಏನೂ ಬರೋಲ್ಲ, ಅಷ್ಟೇ ಬರಬೇಕು. ಓಕೆ, ದಟ್ಸ್ ಇಟ್. ಸೊ ಕೆಮಿಸ್ಟ್ರಿ ವಿಡಿಯೋಲಿ ಅಗೇನ್ ನೋಡೋಣ. ಪ್ರಾಕ್ಟೀಸ್ ಮಾಡಿರಿ. ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.